ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ವಿದ್ಯುತ್ ಶಕ್ತಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಲಾ ಅಥವಾ ನಿಯಮ ಏನಪ್ಪ ಅಂದರೆ ಅದು ಓಮ್ನ ನಿಯಮ. ಓಮ್ನ ನಿಯಮ ಇದರ ಬಗ್ಗೆ ಇದರ ಒಂದು ವ್ಯಾಖ್ಯಾನವನ್ನು ಕೇಳ್ತಾರೆ. ಡೆಫಿನೇಷನ್, ಈ ಒಂದು ನಿಯಮ ಲಾ ಓಮ್ನ ನಿಯಮವನ್ನು ತಿಳಿಸಿ ಅಂತ ಕೇಳ್ತಾರೆ. ಮತ್ತು ಇದಕ್ಕೆ ಸಂಬಂಧಿಸಿದ ಮುಂದುವರೆದು ರೋಧತ್ವ, ರೋಧಶೀಲತೆ, ಇದರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಈ ಒಂದು ಓಮ್ನ ನಿಯಮದ ಮೇಲೆ ಬರುತ್ತೆ. ಇದನ್ನು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. GPSR ಎಕ್ಸಾಮ್ನಲ್ಲಿ ಓಮ್ನ ನಿಯಮವನ್ನು ಕೇಳಿದ್ದಾರೆ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದ್ದರಿಂದ ಈ ಒಂದು ಚಾಪ್ಟ್ರಲ್ಲಿ ಓಮ್ನ ನಿಯಮವನ್ನು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೂ ಈಗ ನಾವು ಓಮ್ನ ನಿಯಮವನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಓಮ್ನ ನಿಯಮ ಏನಪ್ಪ ಅಂದರೆ, ಓಮ್ನ ನಿಯಮ ಏನು ಹೇಳುತ್ತೆ ಅಂದರೆ, ಈ ಒಂದು ಓಮ್ ಎನ್ನುವಂಥವರು, ಮೊದಲನೇದಾಗಿ ಓಮ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಓಮ್ ಎನ್ನುವಂಥವರು 1827ರಲ್ಲಿ ಜರ್ಮನ್ ದೇಶದ ಒಬ್ಬ ಬೌದ್ಧ ವಿಜ್ಞಾನಿ. ಇವರ ಪೂರ್ತಿ ನೇಮ್ ಏನಪ್ಪ ಅಂದರೆ ಜಾರ್ಜ್ ಸೈಮನ್ ಓಮ್ ಎನ್ನುವಂಥವ್ರು. ಜಾರ್ಜ್ ಸೈಮನ್ ಓಮ್ ಎನ್ನುವಂಥವರು ಇವರ ಒಂದು ನೇಮ್. ಅವರು ಜರ್ಮನಿ ದೇಶದವರು. 1827ರಲ್ಲಿ ಇವರು ಇರುವಂಥ ಕಾಲ. ಹಾಗಾದರೆ ಓಮ್ ಅವರು ಏನನ್ನು ಅನ್ವೇಷಣೆ ಮಾಡಿದರು ಅಂತ ನಾವು ನೋಡೋದಾದರೆ, ಇವಾಗ ಒಂದು ಲೋಹದ ಒಂದು ತಂತಿ ಇದೆ ಅಂತ ಅಂದ್ಕೊಳ್ಳೋಣ. ಈ ಒಂದು ಲೋಹದ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದ್ದರೆ, ಈ ಒಂದು ಓಮ್ ನಿಯಮದ ತಂತಿಯ ಮೂಲಕ ಹರಿಯುವಂಥ ವಿದ್ಯುತ್ ಪ್ರವಾಹ ಮತ್ತು ಇವುಗಳ ತುದಿಗಳ ನಡುವೆ ಇರುವಂಥ ವಿಭವಾಂತರದ ನಡುವೆ ಇರುವಂಥ ಸಂಬಂಧ, ಈ ಒಂದು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ I ಮತ್ತು ವಿಗಳ ನಡುವೆ ಇರುವಂಥ ಸಂಬಂಧವನ್ನು ಈ ಓಮ್ಸ್ ಅವರು ಇದನ್ನು ವಿವರಿಸಿದ್ದಾರೆ. ಹಾಗಾದರೆ ಓಮ್ ಅವರ ನಿಯಮ ಏನು ಅಂತ ನಾವೀಗ ನೋಡೋಣ. ಓಮ್ನ ನಿಯಮ ಸ್ಟೇಟ್ಮೆಂಟ್ ವ್ಯಾಖ್ಯೆ ಏನಪ್ಪ ಅಂದರೆ, ವ್ಯಾಖ್ಯಾನವನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಯಮ ಏನಪ್ಪ ಅಂದರೆ, ಒಂದು ಸ್ಥಿರವಾದ ತಾಪದಲ್ಲಿ ಯಾವುದೇ ರೀತಿಯಾದ ತಾಪಮಾನ ಏರಿಳಿತ ಆಗ್ತಾ ಇರಬಾರ್ದು, ಸ್ಥಿರವಾಗಿರಬೇಕು. ಅಂಥ ಒಂದು ವಾತಾವರಣದಲ್ಲಿ, ತಾಪಮಾನದಲ್ಲಿ, ಸ್ಥಿರವಾದ ತಾಪಮಾನದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿನ ಒಂದು ಸ್ಥಿರವಾದ ತಾಪಮಾನದಲ್ಲಿನ ಒಂದು ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ, ವಿಯು ಅದರ ಮೂಲಕ, ಒಂದು ಲೋಹದ ತಂತಿಯ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹವನ್ನು ಯಾವರಿಂದ ಇಂಡಿಕೇಟ್ ಮಾಡ್ತೀವಿ ನಾವು? ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ನೋಡಿ, ಒಂದು ವಿದ್ಯುತ್ ಮಂಡಲ ಇರುತ್ತೆ, ಅನುಪಾತದಲ್ಲಿರುತ್ತದೆ. ಓಕೆ, ಇವಾಗ ನೋಡಿ, ಒಂದು ಸ್ಥಿರವಾದ ತಾಪಮಾನದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ. ಒಂದು ಸ್ಥಿರವಾದ ತಾಪಮಾನ ಇರಬೇಕು, ಒಂದು ವಿದ್ಯುತ್ ಮಂಡಲ ಇರಬೇಕು. ಸ್ಥಿರವಾದ ತಾಪಮಾನ ಮತ್ತು ವಿದ್ಯುತ್ ಮಂಡಲ ಇದ್ದಾಗ ಆ ಒಂದು ವಿದ್ಯುತ್ ಮಂಡಲದಲ್ಲಿ ಏನು ಕರೆಂಟ್ ಪಾಸ್ ಆಗುತ್ತೆ ಮತ್ತು ಆ ಒಂದು ತಂತಿಯ ನಡುವೆ ಇರುವಂಥ ವಿಭವಾಂತರಕ್ಕೆ, ಈ ಕರೆಂಟ್ I ಮತ್ತು ಆ ಒಂದು ಲೋಹದ ತಂತಿಯ ನಡುವೆ ಇರುವಂಥ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರ್ತದೆ. ಇದನ್ನು ನಾವು ಮ್ಯಾಥಮೆಟಿಕಲ್ ಟರ್ಮ್ಸಲ್ಲಿ ಬರೆಯೋದಾದರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ವಿಭವಾಂತರ, ಒಂದು ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ
ಆ ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿಭವಾಂತರ ನೇರ ಅನುಪಾತದಲ್ಲಿ ವಿದ್ಯುತ್ ಪ್ರವಾಹ ಇರುತ್ತೆ. ಈ ರೀತಿಯಾಗಿ ನೆನಪಿಟ್ಕೋಬೇಕು. ಒಂದು ವಿದ್ಯುತ್ ಮಂಡಲದಲ್ಲಿ ಎರಡು ಲೋಹದ ತಂತಿಯ ನಡುವೆ ಇರುವಂಥ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಓಕೆ, ಇವಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ತಗೊಂತೀವಿ. ಇದನ್ನು ನಾವು ಆರ್ ಇಂಟು ಐ ಅಂತ ಕೂಡ ಬರಿಬೋದು. ಆರ್ ಅಂದರೆ ಇದನ್ನು ನಾವು ರೋಧ ಅಂತ ಹೇಳಿ ಕರಿತೀವಿ, ಅಥವಾ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ ಅಂತ ಕೂಡ ನಾವು ಈ ಒಂದು ಓಮ್ಸ್ನ ನಿಯಮವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಈ ಒಂದು 3 ಟರ್ಮ್ಸ್ಗಳಿಂದ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿರೋದು ಮುಂದೆ ಇದೆ. ಸೊ ಆರ್ ಅಂದರೆ ರೋಧ, ವಿ ಅಂದರೆ ವಿಭವಾಂತರ, ಐ ಅಂದರೆ ವಿದ್ಯುತ್ ಪ್ರವಾಹ. ಇಷ್ಟು ನಿಮಗೆ ಗೊತ್ತಿರಬೇಕು. ಇದು ಒಂದು ವ್ಯಾಖ್ಯಾನ ಗೊತ್ತಿರಬೇಕು. ವ್ಯಾಖ್ಯಾನ ಬರೆದು ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇಷ್ಟು ಬರೆದರೆ ಇದು ಓಮ್ನ ನಿಯಮ ಆಗುತ್ತೆ. ಓಕೆ, ಇದಕ್ಕೆ ಸಂಬಂಧಿಸಿದಾಗೆ ನೆಕ್ಸ್ಟ್ ವಿವರಿಸ್ತಾ ಹೋಗೋಣ. ವಾಹಕದಲ್ಲಿ ಪ್ರವೇಶಿಸುವ ಈ ಒಂದು ಲೋಹದ ತಂತಿ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಕರೆಂಟ್, ವಾಹಕದಲ್ಲಿ ವಿದ್ಯುತ್ ಏನಾಗುತ್ತೆ, ಪ್ರವೇಶ ಮಾಡುತ್ತೆ. ಆ ಪ್ರವೇಶ ಮಾಡಿದಾಗ ಆವೇಶಗಳು ಉಂಟಾಗ್ತವೆ, ಚಾರ್ಜಸ್ಗಳು ಉಂಟಾಗ್ತವೆ. ಆ ಆವೇಶಗಳ ಪ್ರವಾಹವನ್ನು ವಿರೋಧಿಸುವಂಥದ್ದು ಈ ಒಂದು ಲೋಹದಲ್ಲಿರುವಂಥ ಒಂದು ರೋಧಕದ ಗುಣದಿಂದ ವಿದ್ಯುತ್ ಪ್ರವಾಹದ ಆವೇಶಗಳನ್ನು, ಅದರ ಒಂದು ಪ್ರವಾಹವನ್ನು ವಿರೋಧಿಸುವಂಥ ಕೆಲಸ ಈ ರೋಧ ಎನ್ನುವಂಥದ್ದು ಮಾಡುತ್ತೆ. ಇದರ ಒಂದು SI ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪ ಅಂದರೆ ಅದು ಓಮ್ ಆಗಿರುತ್ತೆ. ಅದನ್ನು ಒಂದು ಗ್ರೀಕ್ ಲೆಟರಲ್ಲಿ ಈ ರೀತಿಯಾಗಿ ಓಮ್ ಅಂತ ಹೇಳಿ ನಾವು ಬರಿತೀವಿ. ಓಮ್ ಅಂತ ಬರಿಬೋದು, ಅಥವಾ ಈ ರೀತಿಯಾಗಿ ಲೆಟರಿಂದ ಕೂಡ ಬರಿಬೋದು. ಓಮ್ನ ರೋಧದ ಒಂದು ಸೂತ್ರ ಏನಪ್ಪ ಅಂದರೆ ಆರ್ ಈಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ನಾವು ಬರಿತೀವಿ. ರೋಧವನ್ನು ಕಂಡುಹಿಡಿಯಲು ನಾವು ಈ ಒಂದು ಸೂತ್ರವನ್ನು ಬಳಸ್ತೀವಿ, ಆರ್ ಈಸ್ ಈಕ್ವಲ್ ಟು ವಿ ಬೈ ಆರ್. ಎಕ್ಸಾಮ್ನಲ್ಲಿ ರೋಧ ಎಂದರೆ ಏನು ಅಂತ ಕೇಳ್ಬೋದು, ಇದರ ಒಂದು ಕಾರ್ಯ ಏನಂತ ಕೂಡ ಕೇಳ್ಬೋದು, ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಏನಂತ ಕೇಳಿದ್ದಾರೆ ಕೂಡ ಎಕ್ಸಾಮ್ನಲ್ಲಿ. ಹಿಂದೆ ಕೇಳಲಾದ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ರೋಧವನ್ನು ಅಳೆಯುವಂಥ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೂಡ ಕೇಳಿದ್ದಾರೆ. ಸೊ ರೋಧವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರವನ್ನು ಕೂಡ ನಾವು ನೆನಪಿಟ್ಕೋಬೇಕಾಗ್ತದೆ. ಯಾಕಂದರೆ ಕೆಲವೊಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಇದು ತುಂಬಾ ಇಂಪಾರ್ಟೆಂಟ್. ಆರ್ ಈಸ್ ಈಕ್ವಲ್ ಟು ವಿ ಬೈ ಆರ್. ಇಷ್ಟೆಲ್ಲ ತಿಳ್ಕೊಂಡ್ವಿ. ಒಂದು ಓಮ್ ಅಂದರೆ ಏನು ಹಾಗಿದ್ರೆ? ನಾವು ಓಮನ್ನು ಯಾವ ರೀತಿಯಾಗಿ ಅಳಿತೀವಿ? ಇದನ್ನು ರೋಧವನ್ನು ಕಂಡುಹಿಡಿದಿರೋದ್ರಿಂದ ಓಮ್ ಅವರ ಒಂದು ಹೆಸರನ್ನು ಈ ಒಂದು ಯೂನಿಟಲ್ಲಿ ಕರಿತೀವಿ. ಹಾಗಾದರೆ ಓಮ್ನ ಮೆಜರ್ಮೆಂಟನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋಣ. ಈ ಓಮ್ನ ವ್ಯಾಖ್ಯಾನವನ್ನು ತಿಳ್ಕೋಣ. ಓಮ್ನ ಒಂದು ವ್ಯಾಖ್ಯಾನ ಏನಪ್ಪ ಅಂದರೆ, ಇವಾಗ ಒಂದು ಲೋಹದ ತಂತಿ ಇದೆ. ಲೋಹದ ತಂತಿಗೆ 2 ಬದಿಗಳಿರ್ತವೆ. ಈ 2 ಬದಿಗಳ ನಡುವೆ ಇರುವಂಥ ವಿಭವಾಂತರ ಅದು 1 ವೋಲ್ಟ್ ಆಗಿರುತ್ತೆ. ಅದರ ಮೂಲಕ ಈ ಒಂದು ಲೋಹದ ತಂತಿಯ ಮೂಲಕ 1 ವೋಲ್ಟ್ ವಿಭವಾಂತರವಿದ್ದಾಗ ಅಲ್ಲಿ 1 ಆಂಪಿಯರ್ ವಿದ್ಯುತ್ ಪ್ರವೇಶಿಸಿದಾಗ 1 ಓಮ್ನಷ್ಟು ರೋಧ ಉಂಟಾದರೆ ಅದನ್ನು ನಾವು 1 ಓಮ್ ಅಂತೇಳಿ ಕರಿತೀವಿ. ಒಂದು ಲೋಹದ ತಂತಿಯಲ್ಲಿ ವಿದ್ಯುತ್ ಕರೆಂಟ್ ಪಾಸ್ ಆದಾಗ ಯಾವುದೇ ಒಂದು ಲೋಹದ 2 ತುದಿಗಳ ನಡುವೆ ವಿಭವಾಂತರವು 1 ವೋಲ್ಟ್ ಆಗಿದ್ದಾಗ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವೇಶಿಸಿದಾಗ 1 ಓಮ್ನಷ್ಟು ರೋಧ ಉಂಟಾದರೆ ಅದಕ್ಕೆ ನಾವು 1 ಓಮ್ ಅಂತ ಹೇಳಿ ಕರಿತೀವಿ. ಇದರ ಒಂದು ವ್ಯಾಖ್ಯಾನವನ್ನು ನೋಡೋಣ. ಯಾವುದೇ ವಾಹಕದ ಎರಡು ತುದಿಗಳ
ನಡುವಿನ ತುದಿಗಳ ನಡುವಿನ ವಿಭವಾಂತರವು 1 ವೋಲ್ಟ್ ಆಗಿದ್ದು, ಯಾವುದೇ ಲೋಹದ ಯಾವುದೇ ಎರಡು ತುದಿಗಳ ನಡುವೆ ವಿಭವಾಂತರ 1 ವೋಲ್ಟ್ ಆಗಿದ್ದು ಮತ್ತು ಅದರ ಮೂಲಕ ಒಂದು ವಿದ್ಯುತ್ ಮಂಡಲದಲ್ಲಿ ಒಂದು ವಿಭವಾಂತರ 1 ವೋಲ್ಟ್ ಇದ್ದಾಗ ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವೇಶಿಸಿದಾಗ, ಒಂದು ವಿದ್ಯುತ್ ಮಂಡಲದಲ್ಲಿ 1 ಆಂಪಿಯರ್ನಷ್ಟು ಕರೆಂಟ್ ಪ್ರವೇಶಿಸಿದಾಗ ಆ ಒಂದು ವಾಹಕದ ರೋಧ ಏನಾಗಿರುತ್ತೆ ಅಂದರೆ ರೋಧ ಏನಾಗಿರುತ್ತೆ ಅಂದರೆ 1 ಓಮ್ನಷ್ಟು ಆಗಿರುತ್ತದೆ. ಇದಕ್ಕೆ ನಾವು ಏನಂತ ಕರಿತೀವಿ? 1 ಓಮ್ ಅಂತ ಹೇಳಿ ಕರಿತೀವಿ. 1 ಓಮ್ ಈಸ್ ಈಕ್ವಲ್ ಟು 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್. ಅಥವಾ ಕರೆಂಟ್ ಇದ್ದಾಗ ಅದನ್ನು ನಾವು ಈ ರೀತಿಯಾಗಿ ಬರಿಬೋದು. I is equal to V/R ಅಂತ ಕೂಡ ಬರಿಬೋದು. ಈ ಒಂದು ರಿಲೇಷನನ್ನು ತೆಗೆದುಕೊಂಡಿವಿ. ಏನಂತ? 1 ಓಮ್ ಇಸ್ ಈಕ್ವಲ್ ಟು 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್ ಅಂತ ತೆಗೆದುಕೊಂಡ್ವಿ. ಇದನ್ನು I ಈಸ್ ಈಕ್ವಲ್ ಟು V/R ಅಂತ ಕೂಡ ನಾವು ಬರೀಬೋದು. ಹೀಗಂದರೆ ಏನು? ಯಾವುದೇ ರೀತಿಯಾಗಿ ಸ್ವಾಭಾವಿಕವಾಗಿ ಯಾವುದೇ ಒಂದು ರೋಧಕದ ಮೂಲಕ ಪ್ರವೇಶಿಸುವಂಥ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ನೋಡಿ, ಒಂದು ವಾಹಕದ ಮೂಲಕ ಏನಾಗ್ತಾ ಇದೆ? ಕರೆಂಟ್ ಪಾಸ್ ಆಗ್ತಾ ಇದೆ. ಕರೆಂಟ್ ಪಾಸ್ ಆಗ್ತಾ ಇದ್ದಾಗ ಆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕ ಏನಾಗಿರುತ್ತೆ ಅಂದರೆ ಆ ಒಂದು ವಿದ್ಯುತ್ ಪ್ರವಾಹಕ್ಕೆ ಯಾವಾಗಲೂ ವಿಲೋಮ ಅನುಪಾತದಲ್ಲಿ. ನೋಡಿ, ಇಲ್ಲಿ ಈ ಒಂದು ಫಾರ್ಮುಲಾವನ್ನು ಗಮನಿಸಿ. I ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು V ಆಗಿರುತ್ತೆ. I ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/R ಆಗಿರುತ್ತೆ. ಅಂದರೆ ವಿದ್ಯುತ್ ಪ್ರವಾಹಕ್ಕೆ ವಿಭವಾಂತರ ನೇರ ಅನುಪಾತದಲ್ಲಿರುತ್ತೆ. ವಿದ್ಯುತ್ ಪ್ರವಾಹಕ್ಕೆ ರೋಧ ಏನಾಗಿರುತ್ತೆ? ಯಾವಾಗಲೂ ವಿಲೋಮ ಅನುಪಾತದಲ್ಲಿ ಇರುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಹಾಗಾದರೆ ರೋಧವನ್ನು ನಾವು ಡಬಲ್ ಮಾಡಿದಾಗ, ರೋಧವನ್ನು 2 ಪಟ್ಟು ಮಾಡಿದಾಗ ಅವಾಗ ಏನಾಗುತ್ತೆ? ರೋಧವನ್ನು 2 ಪಟ್ಟು ಮಾಡಿದಾಗ ಅಂದಾಗ 2R ಅಂತ ತೆಗೆದುಕೊಂಡಾಗ ಆವಾಗ ವಿದ್ಯುತ್ ಪ್ರವಾಹದ ದರ ಏನಾಗುತ್ತೆ ಅಂದರೆ ಅರ್ಧದಷ್ಟು ಆಗುತ್ತದೆ. ಅರ್ಥ ಆಯ್ತಾ? ಇವಾಗ ಒಂದು ವಾಹಕದ ಮೂಲಕ ನಾವು ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಅದರ ರೋಧವನ್ನು 2 ಪಟ್ಟು ಮಾಡಿದಾಗ ಇದರ ಕರೆಂಟ್ ಪ್ರವಾಹ ಏನಾಗುತ್ತೆ? ಅರ್ಧದಷ್ಟು ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ಏನಿದೆ, ಇಲ್ಲಿ ಕರೆಂಟ್ ಹೆಚ್ಚಾದರೆ ರೋಧ ಕಡಿಮೆ ಆಗುತ್ತೆ, ರೋಧ ಹೆಚ್ಚಾದರೆ ಕರೆಂಟ್ ಕಡಿಮೆ ಆಗುತ್ತೆ. ಇದಕ್ಕೆ ನಾವು ವಿಲೋಮ ಅನುಪಾತ ಅಂತೇಳಿ ಕರಿತೀವಿ. I ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/R ಅಂತ ಆಯಿತು. ಇಲ್ಲಿ ರೋಧ ಹೆಚ್ಚಾದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತದೆ, ವಿದ್ಯುತ್ ಪ್ರವಾಹ ಹೆಚ್ಚಾದರೆ ರೋಧ ಏನಾಗುತ್ತೆ? ಕಡಿಮೆ ಆಗುತ್ತದೆ. ಆದ್ದರಿಂದ ರೋಧವನ್ನು ನಾವು ದ್ವಿಗುಣಗೊಳಿಸಿದಾಗ ವಿದ್ಯುತ್ ಪ್ರವಾಹದ ದರವು ಏನಾಗಷ್ಟೇ ಅರ್ಧದಷ್ಟು ಕಡಿಮೆ ಆಗುತ್ತದೆ. ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಹೀಗೆ ಕೇಳ್ತಾರೆ. ರೋಧವನ್ನು 2 ಪಟ್ಟು ಹೆಚ್ಚಿಸಿದಾಗ ವಿದ್ಯುತ್ ಪ್ರವಾಹದಲ್ಲಿ ಯಾವ ಒಂದು ವ್ಯತ್ಯಾಸವನ್ನು ಕಾಣ್ತೀರಿ ಅಂತಂದಾಗ ನೋಡಿ, ಈ ಪಾಯಿಂಟನ್ನು ಬರೆದಿಟ್ಕೊಳ್ಳಿ. ರೋಧವನ್ನು 2 ಪಟ್ಟು ಹೆಚ್ಚಿಸಿದಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಅರ್ಧದಷ್ಟಾಗುತ್ತದೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ ಇದು. ಸೊ ನೆಕ್ಸ್ಟ್ ನೋಡೋಣ. ಅನೇಕ ಪ್ರಾಯೋಗಿಕ ಸಂದರ್ಭದಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಏನಾಗಿದೆ, ಇದು ಪ್ರೂವ್ ಆಗಿದೆ. ಮತ್ತು ಈ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹನ ಹೆಚ್ಚಿಸಿದರೆ ಅವಾಗ ಯಾವುದಾದ್ರೂ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹನ ಹೆಚ್ಚಿಸಿದರೆ ಅದರ ಒಂದು ರೋಧಕವನ್ನು ಕಡಿಮೆ ಕೂಡ ಮಾಡಬಹುದು. ಈ ವಿದ್ಯುತ್ ವಿಭವಾಂತರ ಮೂಲವನ್ನು ಬದಲಾಯಿಸಿದರೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವಂಥ ಒಂದು ಸಾಧನಕ್ಕೆ ನಾವು
ಪರಿವರ್ತಿತ ರೋಧ ಅಂತ ಕರಿತೀವಿ. ಇದಕ್ಕೆ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವೇರಿಯಬಲ್ ರೆಸಿಸ್ಟೆನ್ಸ್ ಅಂದರೆ ಏನು, ಅದು ಹೇಗೆ ವೇರಿ ಆಗುತ್ತೆ, ಇದಕ್ಕೆ ನಾವು ರೋಧಶೀಲತೆ ಅಂತ ಕೂಡ ಕರಿತೀವಿ. ಇದನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್. ಇದರ ಒಂದು ಕಂಟಿನ್ಯೂ ಪಾರ್ಟನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.